ಆಗ್ಲೇ ನಿಮಗೆ ದಾವಣಗೆರೆಯಲ್ಲಿ ಭತ್ತದ ಕಣಜಕ್ಕೆ ಹೇಗೆ ಹಾನಿ ಆಗಿದೆ ಅನ್ನೋದರ ಮಾಹಿತಿ ಕೊಡ್ತಾ ಇದ್ವಿ. ಇನ್ನು ಈಗ ಟೊಮ್ಯಾಟೊ ಬೆಳೆ ಕೂಡ ಹೀಗೆ ನಷ್ಟವನ್ನ ಅನುಭವಿಸ್ತಾ ಇರೋದು ಬೆಳೆಗಾರರು. ಆ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ದಾವಣಗೆರೆ ಜಿಲ್ಲೆಯ ಬಹುತೇಕ ಕಡೆ ಅವಾಂತರ ಸೃಷ್ಟಿಯಾಗಿದೆ. ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಗ್ರಾಮದಲ್ಲಾಗಿರೋ ಘಟನೆ. ಅಡಿಕೆ, ತೆಂಗು ಇವೂ ಕೂಡ ನೆಲಕಚ್ಚಿದೆ ಅನ್ನೋದು ಆಘಾತಕಾರಿ ವಿಚಾರ. ಟೊಮ್ಯಾಟೊ ಬೆಳೆಗಳು ಕೂಡ ಇಲ್ಲಿ ನಾಶ ಆಗಿದೆ. ಮಳೆ ಅವಾಂತರಕ್ಕೆ ಲಕ್ಷಾಂತರ ರೂಪಾಯಿಯನ್ನ ಒಮ್ಮೆಗೆ ನಷ್ಟ ಅನುಭವಿಸಿದ್ದಾರೆ ಜನ. ನೋಡಿ, ಅಡಿಕೆ ಮತ್ತೆ ತೆಂಗು ಇದೆಯಲ್ಲ, ಇದು ಅಲ್ಪಾವಧಿಗೆ ಬೆಳೆಯುವಂತಹ ಬೆಳೆಗಳಲ್ಲ, ದೀರ್ಘಾವಧಿಯ ಬೆಳೆಗಳು. ಸೊ ಇವು ನಷ್ಟ ಆಗ್ಬಿಟ್ರೆ ಅಂದ್ರೆ ಮಕ್ಕಳ ರೀತಿ ನೋಡ್ಕೊಂಡಿರ್ತಾರೆ ತೆಂಗು, ಅಡಿಕೆನೆಲ್ಲ. ಅವೆಲ್ಲವೂ ಕೂಡ ಈಗ ನೆಲ ಕಚ್ಚಿರೋದು ನಿಜವಾಗ್ಲೂ ರೈತರಿಗೆ ಬೇಸರ ತಂದಿರುವಂತಹ ಅಂಶ. ಹಗಲಿರುಳು ಶ್ರಮ ಪಟ್ಟಿರ್ತಾರೆ, 24/7 ನೋಡ್ಕೊಂಡಿರ್ತಾರೆ. ನೋಡಿ ಏನಾಗಿದೆ ಅಂತ. ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ರೈತರ ಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಗ್ರಾಮದಲ್ಲಿರುವಂತಹ 4 ಎಕರೆ ಜಮೀನಿನಲ್ಲಿ ಬೆಳೆದಂತಹ ಟೊಮೊಟೊ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು. ಇದರಿಂದಾಗಿ ರೈತರಿಗೆ ಸಾಕಷ್ಟು ನಷ್ಟ ಕೂಡ ಆಗ್ತಾ ಇದೆ. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಬಿರು ಬಿಸಿಲಲ್ಲೂ ಕೂಡ ಉತ್ತಮ ರೀತಿಯಾಗಿ ನೀರನ್ನು ಹಾಕಿ ಬೆಳೆಯನ್ನು ಬೆಳೆದಿರ್ತಾರೆ. ಆದರೆ ಈಗ ನಿನ್ನೆ ಸಂಜೆ ಸುರಿದಂತಹ ಮಳೆಯಿಂದಾಗಿ ಟೊಮೊಟೊ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಇದರಿಂದಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಆಗ್ತಾ ಇದೆ. ಎಕರೆಗೆ 1 ರಿಂದ 2 ಲಕ್ಷ ವೆಚ್ಚ ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ. ಈಗ ಬೆಳೆಯನ್ನು ಕೈ ಬರಬೇಕನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ನೆಲ ಕಚ್ಚಿರುವಂಥ ನೆಲೆಯಲ್ಲಿ ಸಾಕಷ್ಟು ನಷ್ಟ ಕೂಡ ಅನುಭವಿಸ್ತಾರೆ. ಇದ್ರ ಮೇಲೆ ಏನಾದ್ರು ಮಳೆ ಬಂತು ಅಂದರೆ ಮತ್ತೆ ಏನು 1 ರೂಪಾಯಿ ಕೂಡ ಸಿಗೋದಿಲ್ಲ ಅನ್ನುವಂಥ ಒಂದು ಆತಂಕವೂ ಕೂಡ ಇಲ್ಲಿಂದ ರೈತರು ಕೂಡ ಹೇಳ್ತಾ ಇರುವಂಥದ್ದು. ನಾವು ದೃಶ್ಯವಾಗಿ ನೋಡೋದಾಗಿದೆ. ಸಾಕಷ್ಟು 4 ಎಕರೆ ಪ್ಲಾಟ್ ಏನಿದೆ, ಪ್ಲಾಟ್ ಎಲ್ಲವೂ ಕೂಡ ನೆಲ ಕಚ್ಚಿರುವಂಥ ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ನಷ್ಟ ಕೂಡ ಆಗ್ತಾ ಇದೆ. ಬೇಸಿಗೆ ಸಂದರ್ಭದಲ್ಲಿ ಮಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಟ್ಯಾಂಕರ್ ಮೂಲಕ, ಬೋರ್ವೆಲ್ಗಳ ಮೂಲಕ ನೀರನ್ನು ಹಾಯಿಸಿ ಇವನ್ನ ಬೆಳೆಸಿರ್ತಾರೆ. ಈಗ ಏಕಾಏಕಿ ಕೇವಲ 10 ನಿಮಿಷ ಸುರಿದಂತಹ ಗಾಳಿ ಮಳೆಗೆ ಸಂಪೂರ್ಣವಾಗಿ ಅಡಿಕೆ ಆಗಿರ್ಬೋದು, ಟೊಮೊಟೊ, ಬೇರೆ ಬೇರೆ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥ ನೆಲೆಯಲ್ಲಿ ಬಸವಪಟ್ಟಣ ಆಗಿರ್ಬೋದು ಮತ್ತೆ ಈ ಭಾಗದ ರೈತರಿಗೆ ಸಾಕಷ್ಟು ನಷ್ಟ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಮ್ಮ ಜೊತೆ ರೈತರು ಇದಾರೆ, ಮಾತಾಡ್ಸೋಣ. ಸರ್, ಎಷ್ಟು ಎಕರೆ ಇತ್ತು? ನಿನ್ನೆ ಎಷ್ಟು ಗಂಟೆಗೆ ಮಳೆ ಬಂತು ಸರ್? ಅಂತದ್ದು ಸಂಜೆ ಇದು 4 ಎಕರೆ ಸರ್. ಇದು 4 ಎಕರೆ 4 ಲಕ್ಷ ರೂಪಾಯಿ ಖರ್ಚು ಬಂದಿತ್ತು ಸರ್ ಇದಕ್ಕೆ. ಇದು ನಿನ್ನೆ ಸಂಜೆ 5:30 ಅಷ್ಟೊತ್ತಿಗೆ ಒಂದು ಆಕಸ್ಮಿಕ ಮಳೆ ಬಂದು, ಗಾಳಿ ಆಯಿನ್ಕಲ್ ಬಂದು ಬೆಳೆ ನಷ್ಟ ಆಗಿ ಸರ್. ಹಿಂಗೆ ಕಡ್ಡಿ ಎಲ್ಲ ಗಾಳಿಗೆ ನೆಲಕ್ಕೆ ಕಚ್ಚಿಬಿಟ್ಟಿದೆ ಸರ್. ದೊಡ್ಡ ಅನಾಹುತ ಆಗೈತಿ. ಅದರಿಂದ ನಮಗೆ ಭಾಳ ನಷ್ಟ ಆಗುವ ಸಂಕೇತ ಕಾಣ್ತೈತಿ. ಅಣ್ಣ, ಇವಾಗ ಎಷ್ಟು ಬಾಕ್ಸ್ಗೆ ಎಷ್ಟು ರೂಪಾಯಿ ಆಯ್ತಣ್ಣ? 800 900 ಅದು ಮಾಲ್ ಮೇಲೆ ಇದೆ ಸರ್. ಅದು ಸರ್, ಬೇಸಿಗೆ ಸಂದರ್ಭದಲ್ಲಿ ನೀರ್ನ ಹಾಯಿಸಿ ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಇವಾಗ ಏಕಾಏಕಿ ಮಳೆ ಬಂದಿರೋದ್ರ ನಷ್ಟ ಆಗ್ತಾ ಇದೆ. ಭಾಳ ದುಃಖದ ಸಂಗತಿ ಸರ್ ಇದು. ನಿನ್ನೆ ಸಂಜೆ 5 ಕಾಲಿಗೆ ಬಂದಿರೋದು ಮಳೆ, ಆಕಸ್ಮಿಕ ಮಳೆಗಿಂದ ಆಯಿಂಕಲ್ಲು ಮತ್ತು ಗಾಳಿ ಧೂಳಕ್ಕಿಂತ ನೆಲ ಕಚ್ಚಿಬಿಟ್ಟು ಟಮಾಟೆ ನಮಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ. ಒಂದು ದೊಡ್ಡ ನಷ್ಟನೇ ಅಂತ ಹೇಳ್ಬೋದು. ಇದು ಇದಕ್ಕೆ ಒಂದು 4.5 ಲಕ್ಷ ಸುಮಾರು ಖರ್ಚು ಮಾಡಿದ್ವಿ ಸರ್. 4 ಎಕರೆಗೆ ಮಾಡಿದ್ದೀವಿ. ಏನಿದು ಏನಾಗುತ್ತೆ ಏನೋ, ಮುಂದೆ ದೇವರೇ ಕಾಪಾಡಬೇಕು. ಸರ್ಕಾರದಿಂದ ಏನಾರು ನಮಗೆ ಪರಿಹಾರ ಸಿಗಂಗಿದ್ರೆ, ಅವರು ಏನಾರು ಒಂದು ನಮಗೆ ಗುರುತಿಸಿದ್ರೆ ಒಂದು ಒಳ್ಳೆ ಇದೆ, ಚೆನ್ನಾಗಿದೆ. ಭಾಳ ದೊಡ್ಡ ಅನ್ಯಾಯ ಇದು. ಇದು ಯಾರಿಗೂ ಬರಬಾರ್ದು, ರೈತರಿಗೆ ಇಂಥ ಕಷ್ಟ ಬರಬಾರ್ದು. ಯಾಕಂದರೆ ಮಳೆ ಇಲ್ಲ ಅಂತ ಹೇಳಿ ಟ್ಯಾಂಕರ್ ಮೂಲಕ, ಕೆರೆಯ ಮೂಲಕ ಎಲ್ಲೆಲ್ಲಿಂದನೂ ನೀರು ತಂದು ಏನೋ ಒಂದು ಬೆಳೆದಿದ್ದೀವಿ. ಈ ಆಕಸ್ಮಿಕ ಮಳೆ ನಿನ್ನೆ ಸಂಜೆ ಒಂದು ಕೆಟ್ಟ ಗಳಿಗೆನೆ ಅಂತ ಹೇಳ್ಬೋದು ಸರ್. ಹಂಗೆ ಆ ಥರ ಒಂದು ಇದಾಗಿಬಿಟ್ಟಿದೆ. ಇಲ್ಲಿ ಯಾರಿಗೂ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಿನ್ನಿಂದ ಏನು ಒಂದು ಊಟ ಮಾಡಿಲ್ಲ, ಆ ಥರ ಬೇಜಾರಾಗಿಬಿಟ್ಟಿದೆ ಎಲ್ಲರಿಗೂ. ಇದಿಷ್ಟಿಲ್ಲಿರುವಂತಹ ರೈತರ ಮಾತಾಗಿರುವಂಥದ್ದು. ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಟೊಮೊಟೊ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವಂಥ ನೆಲೆಯಲ್ಲಿ ಸಾಕಷ್ಟು ಒಂದು ನಷ್ಟ ಕೂಡ ಇಲ್ಲಿನ ರೈತರು ಅನುಭವಿಸ್ತಾರೆ. ಮಕ್ಕಳ ರೀತಿಯಲ್ಲಿ ಸಾಕಿರ್ತೀವಿ, ಅದರಲ್ಲೂ ಬೇಸಿಗೆಯಲ್ಲಿ ಬೆಳೆ ಬರೋದೇ ಕಷ್ಟ. ಅಂಥ ಸಂದರ್ಭದಲ್ಲಿ ಫಲವತ್ತಾಗಿ ಬೆಳೆಸಿರುವಂತಹ ಬೆಳೆ ಈಗ ನೆಲ ಕಚ್ಚಿರುವಂಥ ನೆಲೆಯಲ್ಲಿ ಸಾಕಷ್ಟು ನಷ್ಟ ಆಗ್ತಾ ಇದೆ. ಇದನ್ನ ಸರಿಯಾದ ರೀತಿ ಮಾಡ್ಬೇಕಂದ್ರೆ ಇನ್ನೂ ಖರ್ಚು ಮಾಡಬೇಕು. ಈಗ ರೇಟ್ ಕೂಡ ಚೆನ್ನಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಇದು ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆತಂಕವನ್ನು ಕೂಡ ಇಲ್ಲಿ ರೈತರು ಅನುಭವಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯ ಬಹುತೇಕ ಕಡೆಗಳಲ್ಲೂ ಕೂಡ ರೈತರಿಗೆ ಸಾಕಷ್ಟು ನಷ್ಟ ಕೂಡ ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಆಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪುನೀತ್, ಪಬ್ಲಿಕ್ ಟಿವಿ, ದಾವಣಗೆರೆ.